ಜ್ವಲ್ಗೆ ನಾನು ಭೇಟಿಯಾಗಿ ಅವ್ರ ಕುಟುಂಬದವ್ರನ್ನ ಭೇಟಿಯಾಗಿ ಅವನಿಗೆ ಸನ್ಮಾನ ಮಾಡಿ ಬರ್ತದೆ. ಹಾಗೂ ಏನೇನು ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿವೆ ಅದನ್ನು ಸಹಿತ ಗಮನಿಸಿಕೊಂಡು ಈಗೇನು ಹಲವರು ಅನವಶ್ಯಕವಾಗಿ ಗೊಂದಲ ಮಾಡೋದಕ್ಕೆ ಪ್ರಯತ್ನ ಮಾಡಿದರು, ಅವುಗಳಿಗೆ ಪೂರ್ಣ ವಿರಾಮ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆ ಕುಟುಂಬ ಪರಿಹಾರ ಕೊಡಬೇಕು ಅಂತ ಆ ಮಗುವಿಗೆ ಈಗಾಗಲೇ ಎಜುಕೇಷನ್ ಜವಾಬ್ದಾರಿನ ಅವರು ತೊಗೊಂಡಿದ್ದಾರೆ. ಅವ್ರಿಗೊಂದು ಪರಿಹಾರ ಕೊಡಬೇಕು ಅಂತ ಒಂದು ಕಡೆ ಮಗು ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತ ವಿಚಾರ. ನಾನು ಅಲ್ಲಿ ಹೋಗಿ ಇವತ್ತು ಅವ್ರ ಜೊತೆಗೂ ಮಾತಾಡ್ತೀನಿ. ಜಿಲ್ಲಾಡಳಿತದ ನಮ್ಮ ಜಿಲ್ಲಾಧಿಕಾರಿಗಳು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವತ್ತು ಆ ಸ್ಥಳಕ್ಕೆ ಧಾವಿಸಿ ಹೋಗಿದ್ದಂಥ ಸಿದ್ದು ಪಾಟೀಲರು, ಅಪರ ಜಿಲ್ಲಾಧಿಕಾರಿಗಳು, ನಮ್ಮ AC ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಮಾಹಿತಿಯನ್ನು ಮೊದಲು ನಮಗೆಲ್ಲ ಹಂಚಿಕೆ ಮಾಡಿಕೊಂಡ ಗ್ರಾಮ ಪಂಚಾಯಿತಿ ಸದಸ್ಯರು ಅವರೆಲ್ಲ ಜೊತೆಗೆ ಮಾತಾಡ್ತೀನಿ. ಆ ಊರಿನ ಹಿರಿಯರು ನನಗೆ ಭಾಳಷ್ಟು ಬೇಕಾದವರ, ಅವರೆಲ್ಲ ಜೊತೆ ಸಮಾಲೋಚನೆ ಮಾಡಿ ಸರ್ಕಾರ ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಏನು ಹೆಜ್ಜೆಗಳನ್ನು ಇಡಬೇಕು ಆ ಹೆಜ್ಜೆಗಳನ್ನು ಇಡ್ತದೆ. ಸರ್, ಅಲ್ಲೇನಾದರೂ ಇದರಿಂದ ಡಿಸ್ಟರ್ಬ್ ಆಗ್ತದೆ ಸ್ಥಳೀಯರಿಗೆ ತೊಂದರೆ ಆಗ್ತದೆ, ಅವ್ರ ಬಗ್ಗೆ ಏನಾದರೂ ಅವ್ರಿಗೆ ಕಾನೂನಾತ್ಮಕವಾಗಿ ಧೈರ್ಯ ತಂದು ಏನು ಅವ್ರಿಗೆ ಅಧೈರ್ಯಾಗೇ ಇಲ್ಲ ರೀ. ಸಿಕ್ಕ ಬಂಗಾರ ನಿಮ್ಮ ಕೈ ಕೊಡ್ತಾರೆ. ಅಲ್ಲಿ 101 ಗುಡಿ, 101 ಬಾವಿ ಇದ್ದದ್ದು ಪ್ರತೀತಿ. ಅದನ್ನು ಜಾಗತಿಕ ಪಾರಂಪರಿಕ ಸ್ಥಳ ಮಾಡಬೇಕು ಅಂಥೇಳಿ ಪ್ರಯತ್ನಗಳು ನಡೆದಿವೆ. ಆ ಪಾರಂಪರಿಕ ಸ್ಥಳ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡೋದಕ್ಕೆ, ಗುರುತಿಸೋದಕ್ಕೆ ಯುನೆಸ್ಕೋಗೆ ಈಗಾಗಲೇ ನಾವು ನಮ್ಮ ಪತ್ರ ವ್ಯವಹಾರಗಳನ್ನು ಪ್ರಾರಂಭ ಮಾಡಿದ್ದೇವೆ. ಇಂಥ ಒಂದು ಎತ್ತರಕ್ಕೆ ಹೋಗ್ತಕ್ಕಂಥ ಆ ಸಂದರ್ಭದಲ್ಲಿ ತಮ್ಮ ಈ ರೀತಿಯ ಪ್ರಶ್ನೆಗಳೇ ಆಶ್ಚರ್ಯದಾಯಕ. ಅಲ್ಲಿ ಇತ್ತೀಚೆಗೆ 16 ಟೆಂಪಲ್ಗಳನ್ನು, ಗುಡಿಗಳನ್ನು, ಬಾವಿಗಳನ್ನು ಸರ್ಕಾರ ಮತ್ತು ರಕ್ಷಿತ ದೇವಾಲಯಗಳು, ರಕ್ಷಿತ ಬಾವಿಗಳಾಗಿ ಈಗಾಗಲೇ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ. ಇವೆಲ್ಲ ಅಲ್ಲಿ ನಡೆದಿರುವಂಥ ಒಂದು ಬೆಳವಣಿಗೆಗಳು, ಅಭಿವೃದ್ಧಿಗಳು. ಈಗ 3 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸ್ಕವೇಷನನ್ನು ಚಾಲನೆ ಕೊಟ್ಟಿದ್ದಾರೆ. ಈ ಸ್ವಲ್ಪ ಬೇಸಿಗೆ ಪ್ರಾರಂಭ ಆದ ತಕ್ಷಣ ಅದನ್ನು ಚಾಲನೆಯನ್ನು ಮಾಡ್ತಾರೆ, ಎಕ್ಸ್ಕವೇಷನ್ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಬಿಸಿಲಿಗಾಗಿ ಅವರು ತಡೆದಿದ್ದರು. ಎಕ್ಸ್ಕವೇಷನ್ ನಡೆದಿದೆ. ಹೊಸ ದೇವಸ್ಥಾನಗಳನ್ನು, ಬಾವಿಗಳನ್ನು ನೋಟಿಫೈ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಕೆಲಸ ನಡೆದಿದೆ, ಸಂರಕ್ಷಣೆ ಕೆಲಸ ನಡೆದಿದೆ. ಈ ಅಭಿವೃದ್ಧಿಯ ಹಿನ್ನೆಲೆಯೊಳಗೆ ನಾವು ಆ ಊರವರ ದೊಡ್ಡ ಮನಸ್ಸನ್ನು ನೋಡಿದ್ದೀರಿ ನೀವು. ನಾವೊಂದು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮ ಮಾಡಿದಾಗ ನಾನು, ಶಾಸಕರಾದ CC ಪಾಟೀಲರು ಎಲ್ಲರೂ ಕೂಡಿ ನಾವು ಪಲ್ಲಕ್ಕಿ ಹೊತ್ಕೊಂಡು 10 ಪಲ್ಲಕ್ಕಿ ತೊಗೊಂಡು ಹೋದಾಗ ಸುಮಾರು 1150 ಪ್ರಾಚ್ಯಾವಶೇಷಗಳನ್ನು ಜನ ನಮಗೆ ಅರ್ಪಣೆ ಮಾಡ್ತಲ್ಲ, ಇದು ಆ ಊರಿನ ಅಭಿಮಾನ ಅನ್ರಿ. ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮತನದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಅವರು ಹೊಂದಿರುವ ಪ್ರೀತಿ, ಗೌರವ ಹಾಗೂ ಸಹಕಾರ ಮನೋಭಾವ ಇವೆಲ್ಲವುಗಳನ್ನು ಭಾಳ ಪ್ರೀತಿಯಿಂದ, ಗೌರವದಿಂದ ಅವರಿಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೀನಿ.